ಇನ್ನು ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಎಸ್ಐಟಿ ಗ್ರಿಲ್ ನಡೆಸ್ತಾ ಇದೆ. ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಈಗ ಕರೆಗೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಾದ್ರೂ ಬರ್ತಾರಾ ಯೂಟ್ಯೂಬರ್ಗಳು ಅನ್ನುವಂತ ಪ್ರಶ್ನೆ. ಯೂಟ್ಯೂಬರ್ಸ್ ವಿಚಾರಣೆಯನ್ನ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ ಇವತ್ತಾದ್ರೂ ಬರ್ತಾರಾ? ಇವತ್ತು ಮತ್ತೆ ಕೆಲ ಯೂಟ್ಯೂಬರ್ಸ್ ಅನ್ನ ಕರೆಸಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಈಗಾಗಲೇ ಕೇರಳದ ಯೂಟ್ಯೂಬರ್ ಆಗಿರಬಹುದು ಅಥವಾ ಅದರ ಜೊತೆಯಲ್ಲಿ ರಾಜ್ಯದ ಒಂದಷ್ಟು ಯೂಟ್ಯೂಬರ್ಗಳಾಗಿರಬಹುದು, ಇವರೆಲ್ಲರನ್ನೂ ಕೂಡ ಕರೆಸಿ ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಸೂಚನೆಯನ್ನ ಕೊಡ್ತೇವೆ, ಮತ್ತೆ ಬುಲಾವ್ ಕೊಡ್ತೇವೆ, ಆಗ ಬಂದು ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿದ್ರು. ಆದ್ರೆ ಈಗ ಯಾರು ಕೂಡ ಬರುವಂತ ಸಿಗ್ನಲ್ಸ್ ಕಾಣಿಸ್ತಾ ಇಲ್ಲ, ಬರುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದ್ ಕಡೆ ಎಸ್ಐಟಿ ಸಾಫ್ಟ್ ಆಯ್ತಾ, ಮೃದು ಧೋರಣೆಯನ್ನ ತೋರ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದು ಯೂಟ್ಯೂಬರ್ಗಳ ವಿಚಾರಣೆ ಸಂಬಂಧಪಟ್ಟಂತೆ. ಯೂಟ್ಯೂಬರ್ಗಳು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಕಳೆದ ಒಂದು ವಾರದಿಂದಲೂ ಕೂಡ ಇದೇ ರೀತಿಯಾಗಿ ಇವತ್ತು ನಾಳೆ ಅನ್ನುವಂತ ರೀತಿಯಲ್ಲಿ ನಡೀತಾ ಇದೆ. ಇವತ್ತಾದ್ರೂ ಫೈನಲಿ ಬರ್ತಾರಾ ನಾಗೇಂದ್ರ ಬಾಬು? ಡೀಟೇಲ್ಸ್ ಏನಿದೆ? ಖಂಡಿತವಾಗ್ಲೂ ಕೂಡ ಎಸ್ಐಟಿ ಯೂಟ್ಯೂಬರ್ಗಳ ವಿಚಾರದಲ್ಲಿ ಮೃದು ಧೋರಣೆಯನ್ನ ತೋರಿಸ್ತಾ ಇದೆಯಾ ಅನ್ನುವ ಅನುಮಾನಗಳು ಈ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಅನೇಕ ಜನರನ್ನ ವಿಚಾರಣೆಗೆ ಒಳಪಡಿಸಿದೆ. ಗ್ರಾಮ ಪಂಚಾಯಿತಿಯ ಮಾಜಿ 4 ಜನ ಮಾಜಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯಿತಿಯ ಅವತ್ತಿನ ಸಿಬ್ಬಂದಿಗಳು, ಅಷ್ಟೇ ಅಲ್ಲದೆ ಆಸ್ಪತ್ರೆಯ ಡಿ ಗ್ರೂಪ್ನ ನೌಕರರು, ಸಿಬ್ಬಂದಿಗಳು, ಇವರನ್ನ ಸೇರಿದಂತೆ ಅನೇಕ ಜನ ಮೇಲ್ವಿಚಾರಕರು, ಮ್ಯಾನೇಜರ್ಗಳು, ಸೂಪರ್ವೈಸರ್ಗಳು, ಇದೇ ರೀತಿಯಾಗಿ ಅನೇಕ ಜನರನ್ನ ವಿಚಾರಣೆಗೆ ಒಳಪಡಿಸಿರುವಂತಹ ಎಸ್ಐಟಿ ಮೊನ್ನೆಯಷ್ಟೇ ಈ ಆಂಬ್ಯುಲೆನ್ಸ್ ನ ಚಾಲಕರನ್ನು ಕೂಡ ಕರೆಸಿಕೊಂಡು ವಿಚಾರಣೆ ನಡೆಸಿತ್ತು. ಇವತ್ತು ಮತ್ತೊಮ್ಮೆ ಆಂಬ್ಯುಲೆನ್ಸ್ ನ ಚಾಲಕರನ್ನ ಬರಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಆದ್ರೆ ಯೂಟ್ಯೂಬರ್ಗಳ ವಿಚಾರದಲ್ಲಿ ಯಾಕೆ ಇಂತಹ ಒಂದು ಮೃದು ಧೋರಣೆ ಅನ್ನುವ ಪ್ರಶ್ನೆ ಈ ಕ್ಷಣಕ್ಕೆ ಕಾಡ್ತಾ ಇದೆ. ಕಳೆದ ಒಂದು ವಾರದಿಂದ ಕೆಲ ಯೂಟ್ಯೂಬರ್ಗಳಿಗೆ ಅವರ ವಾಟ್ಸ್ಆಪ್ ನ ಮೂಲಕ ನೋಟಿಸ್ ಅನ್ನ ಕಳಿಸಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ವಿಚಾರಣೆಗೂ ಕೂಡ ಹಾಜರಾಗ್ತಾ ಇಲ್ಲ. ಯಾಕೆ ಇಂತಹ ಒಂದು ಮೃದು ಧೋರಣೆ? ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಅಂತಂದ್ರೆ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಎಸ್ಐಟಿ? ಅಥವಾ ಎಸ್ಐಟಿ ಪ್ರಶ್ನೆ ಮಾಡಬಾರ್ದು ಅಂತೇಳಿ ಎಸ್ಐಟಿಗೆ ಏನಾದ್ರೂ ಆ ಒಂದು ಪ್ರಭಾವ ಯಾರಾದ್ರೂ ಬೀರ್ತಿದ್ದಾರಾ ಅನ್ನುವ ಅನುಮಾನಗಳು ಕಾಡೋದಕ್ಕೆ ಶುರುವಾಗ್ತಾ ಇದೆ. ನೋಡಿ, ಕಳೆದ ವಾರ ಸಂಚಾರಿ ಸ್ಟುಡಿಯೋನ ಸಂತೋಷ್ ಕಡಬ ಅವರು ಎಸ್ಐಟಿ ಕಚೇರಿಗೆ ಬರ್ತಾರೆ, ಜಯಂತ ಕುಟುಂಬವನ್ನ ಬಿಟ್ಟು ಹೋಗ್ತಾರೆ. ಆದ್ರೆ ಅವರು ವಿಚಾರಣೆಗೆ ಹಾಜರಾಗೋದಿಲ್ಲ. ಅವರನ್ನ ಹೊರತುಪಡಿಸಿ ಬೇರೆ ಬೇರೆ ಯೂಟ್ಯೂಬರ್ಗಳಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಆದ್ರೆ ಇವತ್ತಾದ್ರೂ ಬರ್ತಾರಾ? ಎಸ್ಐಟಿ ಅವರನ್ನ ಇವತ್ತಾದ್ರೂ ಕರೆಸಿಕೊಂಡು ವಿಚಾರಣೆಗೆ ಒಳಪಡಿಸುತ್ತಾ? ಒಂದು ರೀತಿಯಲ್ಲಿ ವಿಚಾರಣೆಗೆ ಕರೆಯೋದ್ರು ಕೂಡ ಬರದೇ ಇರೋದು ಎಲ್ಲ ಒಂದ್ ಕಡೆ ಅನುಮಾನಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಎಸ್ಐಟಿ ಗ್ರಿಲ್ ನಡೆಸ್ತಾ ಇದೆ. ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಈಗ ಕರೆಗೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಾದ್ರೂ ಬರ್ತಾರಾ ಯೂಟ್ಯೂಬರ್ಗಳು ಅನ್ನುವಂತ ಪ್ರಶ್ನೆ. ಯೂಟ್ಯೂಬರ್ಸ್ ವಿಚಾರಣೆಯನ್ನ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ ಇವತ್ತಾದ್ರೂ ಬರ್ತಾರಾ? ಇವತ್ತು ಮತ್ತೆ ಕೆಲ ಯೂಟ್ಯೂಬರ್ಸ್ ಅನ್ನ ಕರೆಸಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಈಗಾಗಲೇ ಕೇರಳದ ಯೂಟ್ಯೂಬರ್ ಆಗಿರಬಹುದು ಅಥವಾ ಅದರ ಜೊತೆಯಲ್ಲಿ ರಾಜ್ಯದ ಒಂದಷ್ಟು ಯೂಟ್ಯೂಬರ್ಗಳಾಗಿರಬಹುದು, ಇವರೆಲ್ಲರನ್ನೂ ಕೂಡ ಕರೆಸಿ ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಸೂಚನೆಯನ್ನ ಕೊಡ್ತೇವೆ, ಮತ್ತೆ ಬುಲಾವ್ ಕೊಡ್ತೇವೆ, ಆಗ ಬಂದು ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿದ್ರು. ಆದ್ರೆ ಈಗ ಯಾರು ಕೂಡ ಬರುವಂತ ಸಿಗ್ನಲ್ಸ್ ಕಾಣಿಸ್ತಾ ಇಲ್ಲ, ಬರುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದ್ ಕಡೆ ಎಸ್ಐಟಿ ಸಾಫ್ಟ್ ಆಯ್ತಾ, ಮೃದು ಧೋರಣೆಯನ್ನ ತೋರ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದು ಯೂಟ್ಯೂಬರ್ಗಳ ವಿಚಾರಣೆ ಸಂಬಂಧಪಟ್ಟಂತೆ. ಯೂಟ್ಯೂಬರ್ಗಳು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಕಳೆದ ಒಂದು ವಾರದಿಂದಲೂ ಕೂಡ ಇದೇ ರೀತಿಯಾಗಿ ಇವತ್ತು ನಾಳೆ ಅನ್ನುವಂತ ರೀತಿಯಲ್ಲಿ ನಡೀತಾ ಇದೆ. ಇವತ್ತಾದ್ರೂ ಫೈನಲಿ ಬರ್ತಾರಾ ನಾಗೇಂದ್ರ ಬಾಬು? ಡೀಟೇಲ್ಸ್ ಏನಿದೆ? ಖಂಡಿತವಾಗ್ಲೂ ಕೂಡ ಎಸ್ಐಟಿ ಯೂಟ್ಯೂಬರ್ಗಳ ವಿಚಾರದಲ್ಲಿ ಮೃದು ಧೋರಣೆಯನ್ನ ತೋರಿಸ್ತಾ ಇದೆಯಾ ಅನ್ನುವ ಅನುಮಾನಗಳು ಈ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಅನೇಕ ಜನರನ್ನ ವಿಚಾರಣೆಗೆ ಒಳಪಡಿಸಿದೆ.
ಗ್ರಾಮ ಪಂಚಾಯಿತಿಯ ಮಾಜಿ 4 ಜನ ಮಾಜಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯಿತಿಯ ಅವತ್ತಿನ ಸಿಬ್ಬಂದಿಗಳು, ಅಷ್ಟೇ ಅಲ್ಲದೆ ಆಸ್ಪತ್ರೆಯ ಡಿ ಗ್ರೂಪ್ನ ನೌಕರರು, ಸಿಬ್ಬಂದಿಗಳು, ಇವರನ್ನ ಸೇರಿದಂತೆ ಅನೇಕ ಜನ ಮೇಲ್ವಿಚಾರಕರು, ಮ್ಯಾನೇಜರ್ಗಳು, ಸೂಪರ್ವೈಸರ್ಗಳು, ಇದೇ ರೀತಿಯಾಗಿ ಅನೇಕ ಜನರನ್ನ ವಿಚಾರಣೆಗೆ ಒಳಪಡಿಸಿರುವಂತಹ ಎಸ್ಐಟಿ ಮೊನ್ನೆಯಷ್ಟೇ ಈ ಆಂಬ್ಯುಲೆನ್ಸ್ ನ ಚಾಲಕರನ್ನು ಕೂಡ ಕರೆಸಿಕೊಂಡು ವಿಚಾರಣೆ ನಡೆಸಿತ್ತು. ಇವತ್ತು ಮತ್ತೊಮ್ಮೆ ಆಂಬ್ಯುಲೆನ್ಸ್ ನ ಚಾಲಕರನ್ನ ಬರಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಆದ್ರೆ ಯೂಟ್ಯೂಬರ್ಗಳ ವಿಚಾರದಲ್ಲಿ ಯಾಕೆ ಇಂತಹ ಒಂದು ಮೃದು ಧೋರಣೆ ಅನ್ನುವ ಪ್ರಶ್ನೆ ಈ ಕ್ಷಣಕ್ಕೆ ಕಾಡ್ತಾ ಇದೆ. ಕಳೆದ ಒಂದು ವಾರದಿಂದ ಕೆಲ ಯೂಟ್ಯೂಬರ್ಗಳಿಗೆ ಅವರ ವಾಟ್ಸ್ಆಪ್ ನ ಮೂಲಕ ನೋಟಿಸ್ ಅನ್ನ ಕಳಿಸಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ವಿಚಾರಣೆಗೂ ಕೂಡ ಹಾಜರಾಗ್ತಾ ಇಲ್ಲ. ಯಾಕೆ ಇಂತಹ ಒಂದು ಮೃದು ಧೋರಣೆ? ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಅಂತಂದ್ರೆ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಎಸ್ಐಟಿ? ಅಥವಾ ಎಸ್ಐಟಿ ಪ್ರಶ್ನೆ ಮಾಡಬಾರದು ಅಂತೇಳಿ ಎಸ್ಐಟಿಗೆ ಏನಾದ್ರೂ ಒಂದು ಪ್ರಭಾವ ಯಾರಾದ್ರೂ ಬೀರ್ತಿದ್ದಾರಾ ಅನ್ನುವ ಅನುಮಾನಗಳು ಕಾಡೋದಕ್ಕೆ ಶುರುವಾಗ್ತಾ ಇದೆ. ನೋಡಿ, ಕಳೆದ ವಾರ ಸಂಚಾರಿ ಸ್ಟುಡಿಯೋನ ಸಂತೋಷ್ ಕಡಬ ಅವರು ಎಸ್ಐಟಿ ಕಚೇರಿಗೆ ಬರ್ತಾರೆ, ಜಯಂತ ಕುಟುಂಬವನ್ನ ಬಿಟ್ಟು ಹೋಗ್ತಾರೆ. ಆದ್ರೆ ಅವರು ವಿಚಾರಣೆಗೆ ಹಾಜರಾಗೋದಿಲ್ಲ. ಅವರನ್ನ ಹೊರತುಪಡಿಸಿ ಬೇರೆ ಬೇರೆ ಯೂಟ್ಯೂಬರ್ಗಳಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಆದ್ರೆ ಇವತ್ತಾದ್ರೂ ಬರ್ತಾರಾ? ಎಸ್ಐಟಿ ಅವರನ್ನ ಇವತ್ತಾದ್ರೂ ಕರೆಸಿಕೊಂಡು ವಿಚಾರಣೆಗೆ ಒಳಪಡಿಸುತ್ತಾ? ಒಂದು ರೀತಿಯಲ್ಲಿ ವಿಚಾರಣೆಗೆ ಕರೆಯೋದ್ರು ಕೂಡ ಬರದೇ ಇರೋದು ಎಲ್ಲ ಒಂದ್ ಕಡೆ ಅನುಮಾನಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಎಸ್ಐಟಿ ಗ್ರಿಲ್ ನಡೆಸ್ತಾ ಇದೆ. ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಈಗ ಕರೆಗೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಾದ್ರೂ ಬರ್ತಾರಾ ಯೂಟ್ಯೂಬರ್ಗಳು ಅನ್ನುವಂತ ಪ್ರಶ್ನೆ. ಯೂಟ್ಯೂಬರ್ಸ್ ವಿಚಾರಣೆಯನ್ನ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ ಇವತ್ತಾದ್ರೂ ಬರ್ತಾರಾ? ಇವತ್ತು ಮತ್ತೆ ಕೆಲ ಯೂಟ್ಯೂಬರ್ಸ್ ಅನ್ನ ಕರೆಸಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಈಗಾಗಲೇ ಕೇರಳದ ಯೂಟ್ಯೂಬರ್ ಆಗಿರಬಹುದು ಅಥವಾ ಅದರ ಜೊತೆಯಲ್ಲಿ ರಾಜ್ಯದ ಒಂದಷ್ಟು ಯೂಟ್ಯೂಬರ್ಗಳಾಗಿರಬಹುದು, ಇವರೆಲ್ಲರನ್ನೂ ಕೂಡ ಕರೆಸಿ ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಸೂಚನೆಯನ್ನ ಕೊಡ್ತೇವೆ, ಮತ್ತೆ ಬುಲಾವ್ ಕೊಡ್ತೇವೆ, ಆಗ ಬಂದು ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿದ್ರು. ಆದ್ರೆ ಈಗ ಯಾರು ಕೂಡ ಬರುವಂತ ಸಿಗ್ನಲ್ಸ್ ಕಾಣಿಸ್ತಾ ಇಲ್ಲ, ಬರುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದ್ ಕಡೆ ಎಸ್ಐಟಿ ಸಾಫ್ಟ್ ಆಯ್ತಾ, ಮೃದು ಧೋರಣೆಯನ್ನ ತೋರ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದು ಯೂಟ್ಯೂಬರ್ಗಳ ವಿಚಾರಣೆ ಸಂಬಂಧಪಟ್ಟಂತೆ. ಯೂಟ್ಯೂಬರ್ಗಳು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಕಳೆದ ಒಂದು ವಾರದಿಂದಲೂ ಕೂಡ ಇದೇ ರೀತಿಯಾಗಿ ಇವತ್ತು ನಾಳೆ ಅನ್ನುವಂತ ರೀತಿಯಲ್ಲಿ ನಡೀತಾ ಇದೆ. ಇವತ್ತಾದ್ರೂ ಫೈನಲಿ ಬರ್ತಾರಾ ನಾಗೇಂದ್ರ ಬಾಬು? ಡೀಟೇಲ್ಸ್ ಏನಿದೆ? ಕೂಡ ಎಸ್ಐಟಿ ಯೂಟ್ಯೂಬರ್ಗಳ ವಿಚಾರದಲ್ಲಿ ಮೃದು ಧೋರಣೆಯನ್ನ ತೋರಿಸ್ತಾ ಇದೆಯಾ ಅನ್ನುವ ಅನುಮಾನಗಳು ಈ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಅನೇಕ ಜನರನ್ನ ವಿಚಾರಣೆಗೆ ಒಳಪಡಿಸಿದೆ. ಗ್ರಾಮ ಪಂಚಾಯಿತಿಯ ಮಾಜಿ 4 ಜನ ಮಾಜಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯಿತಿಯ ಅವತ್ತಿನ ಸಿಬ್ಬಂದಿಗಳು, ಅಷ್ಟೇ ಅಲ್ಲದೆ ಆಸ್ಪತ್ರೆಯ ಡಿ ಗ್ರೂಪ್ನ ನೌಕರರು, ಸಿಬ್ಬಂದಿಗಳು, ಇವರನ್ನ ಸೇರಿದಂತೆ ಅನೇಕ ಜನ ಮೇಲ್ವಿಚಾರಕರು, ಮ್ಯಾನೇಜರ್ಗಳು, ಸೂಪರ್ವೈಸರ್ಗಳು, ಇದೇ ರೀತಿಯಾಗಿ ಅನೇಕ ಜನರನ್ನ ವಿಚಾರಣೆಗೆ ಒಳಪಡಿಸಿರುವಂತಹ ಎಸ್ಐಟಿ ಮೊನ್ನೆಯಷ್ಟೇ ಈ ಆಂಬ್ಯುಲೆನ್ಸ್ ನ ಚಾಲಕರನ್ನು ಕೂಡ ಕರೆಸಿಕೊಂಡು ವಿಚಾರಣೆ ನಡೆಸಿತ್ತು. ಇವತ್ತು ಮತ್ತೊಮ್ಮೆ ಆಂಬ್ಯುಲೆನ್ಸ್ ನ ಚಾಲಕರನ್ನ ಬರಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಆದ್ರೆ ಯೂಟ್ಯೂಬರ್ಗಳ ವಿಚಾರದಲ್ಲಿ ಯಾಕೆ ಇಂತಹ ಒಂದು ಮೃದು ಧೋರಣೆ ಅನ್ನುವ ಪ್ರಶ್ನೆ ಈ ಕ್ಷಣಕ್ಕೆ ಕಾಡ್ತಾ ಇದೆ. ಕಳೆದ ಒಂದು ವಾರದಿಂದ ಕೆಲ ಯೂಟ್ಯೂಬರ್ಗಳಿಗೆ ಅವರ ವಾಟ್ಸ್ಆಪ್ ನ ಮೂಲಕ ನೋಟಿಸ್ ಅನ್ನ ಕಳಿಸಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ವಿಚಾರಣೆಗೂ ಕೂಡ ಹಾಜರಾಗ್ತಾ ಇಲ್ಲ. ಯಾಕೆ ಇಂತಹ ಒಂದು ಮೃದು ಧೋರಣೆ? ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಅಂತಂದ್ರೆ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಎಸ್ಐಟಿ? ಅಥವಾ ಎಸ್ಐಟಿ ಪ್ರಶ್ನೆ ಮಾಡಬಾರದು ಅಂತೇಳಿ ಎಸ್ಐಟಿಗೆ ಏನಾದ್ರೂ ಒಂದು ಪ್ರಭಾವ ಯಾರಾದ್ರೂ ಬೀರ್ತಿದ್ದಾರಾ ಅನ್ನುವ ಅನುಮಾನಗಳು ಕಾಡೋದಕ್ಕೆ ಶುರುವಾಗ್ತಾ ಇದೆ. ನೋಡಿ, ಕಳೆದ ವಾರ ಸಂಚಾರಿ ಸ್ಟುಡಿಯೋನ ಸಂತೋಷ್ ಕಡಬ ಅವರು ಎಸ್ಐಟಿ ಕಚೇರಿಗೆ ಬರ್ತಾರೆ, ಜಯಂತ ಕುಟುಂಬವನ್ನ ಬಿಟ್ಟು ಹೋಗ್ತಾರೆ. ಆದ್ರೆ ಅವರು ವಿಚಾರಣೆಗೆ ಹಾಜರಾಗೋದಿಲ್ಲ. ಅವರನ್ನ ಹೊರತುಪಡಿಸಿ ಬೇರೆ ಬೇರೆ ಯೂಟ್ಯೂಬರ್ಗಳಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಆದ್ರೆ ಇವತ್ತಾದ್ರೂ ಬರ್ತಾರಾ? ಎಸ್ಐಟಿ ಅವರನ್ನ ಇವತ್ತಾದ್ರೂ ಕರೆಸಿಕೊಂಡು ವಿಚಾರಣೆಗೆ ಒಳಪಡಿಸುತ್ತಾ? ಒಂದು ರೀತಿಯಲ್ಲಿ ವಿಚಾರಣೆಗೆ ಕರೆಯೋದ್ರು ಕೂಡ ಬರದೇ ಇರೋದು ಎಲ್ಲ ಒಂದ್ ಕಡೆ ಅನುಮಾನಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ.